everyone fine. ಬಿಜೆಪಿ ಭಿನ್ನರ ವಿಚಾರದಲ್ಲಿ ಕಡೆಗೂ ಮೌನ ಮುರಿದ್ರ ಬಿಜೆಪಿ ವರಿಷ್ಠರು. ಯಾಕಂತ ಹೇಳಿದ್ರೆ ಈಗ ದಿನೇ ದಿನೇ ಅದು ಜಾಸ್ತಿ ಆಗ್ತಾ ಇದೆ. ಭಿನ್ನಮತೀಯರ ಭಿನ್ನ ಚಟುವಟಿಕೆಗಳು ಬಿಜೆಪಿಯಲ್ಲಿ. ಬಿಜೆಪಿ ವರಿಷ್ಠರ ಬಳಗ ಈಗ ಮೌನ ಮುರಿತಾ ಭಿನ್ನರ ಬಳಗದ ನಾಯಕ ಯತ್ನಾಳ್ರಿಂದ ವರದಿ ತರಿಸಿಕೊಂಡಿದ್ದಾರೆ ಬಿಜೆಪಿ ವರಿಷ್ಠರು. ಅಂದರೆ ಸ್ಪಷ್ಟನೆಯನ್ನ ಕೇಳಿ ಪಕ್ಷಕ್ಕೆ ಮುಜುಗರವಾಗುವ ಹೇಳಿಕೆ ನೀಡಿದ್ರು ಭಿನ್ನರ ಬಣದ ಶಾಸಕ ಯತ್ನಾಳ್. ಮುಂದಿನ ಸಿಎಂ ಆಗಲು 1000 ಕೋಟಿ ರೆಡಿ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಉರುಳಿಸೋಕೆ ತಯಾರಿ ಎನ್ನುವ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದರು. ಬಿಎಸ್ವೈ ವಿಜೇಂದ್ರ ಬಗ್ಗೆಯೂ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಕಂಟಿನ್ಯೂಸ್ ಆಗಿ ಕಳೆದ 2-3 ವರ್ಷದಿಂದ ನೋಡ್ತಾನೆ ಇದ್ದೀವಿ. ಬಟ್ ಇದು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಯತ್ನಾಳ್ರಿಂದ ಸ್ಪಷ್ಟೀಕರಣ ವರದಿ ಪಡೆದುಕೊಂಡಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ. ಹರಿಯಾಣ ಚುನಾವಣೆ ಬಳಿಕ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಈಗ ಭಿನ್ನರು 10ರಿಂದ 12 ಜನ ಬಿಜೆಪಿ ನಾಯಕರು ಬೆಳಗಾವಿಯಲ್ಲಿ ಸಭೆ ಮಾಡಿದರು, ದಾವಣಗೆರೆಯಲ್ಲಿ ಮಾಡಿದರು, ಬೆಂಗಳೂರಲ್ಲಿ ಮಾಡಿದ್ರು. ಪ್ರತ್ಯೇಕ ಪಾದಯಾತ್ರೆ ಮಾಡೋಕ್ಕೆ ಪ್ಲ್ಯಾನ್ ಕೂಡ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಪ್ರತಾಪ್ ಸಿಂಹ, ಲಿಂಬಾವಳಿ, ಅಲ್ಲಿ ಹರೀಶ್ ಆಗಿರ್ಬೋದು, ML ಹರೀಶು, GM ಸಿದ್ದೇಶ್ವರು, ಇವರೆಲ್ಲ ಸೇರಿಕೊಂಡು ಸಭೆಗಳ ಮೇಲೆ ಸಭೆಗಳನ್ನು ಇಲ್ಲಿ ಕುಮಾರ್ ಬಂಗಾರಪ್ಪ ಇಲ್ಲಿ ಸಭೆ ಮಾಡಿದರು. ಆದರೆ ಯತ್ನಾಳ್ ದಿನದೇ ಅವ್ರ ಹೇಳಿಕೆಗಳೇನಿರ್ತಾವಲ್ಲ ಭಾಳ ಮುಜುಗರವನ್ನು ತರ್ತಾ ಇತ್ತು. ಏನಪ್ಪ ಅವ್ರ ಪಕ್ಷದ ವಿರುದ್ಧವೇ ಮಾತಾಡ್ತಿದ್ದಾರೆ ಇವರು. 1000 ಕೋಟಿ ರೆಡಿ ಮಾಡ್ಕೊಂಡಿದ್ದಾರಂತೆ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲಿಕ್ಕೆ ಅಂತೇಳಿ. ಈ ಹಿಂದೆನೂ ಹೇಳಿದ್ರು ಅವರು 2,000-2,500 ಕೋಟಿ ಕೊಟ್ಟರೆ ನಮ್ಮಲ್ಲಿ CM ಕುರ್ಚಿ ಆರಾಮಾಗಿ ಸಿಗುತ್ತೆ ಅಂತ. ಹಾಗಾಗಿ ಅಷ್ಟು ಸುಲಭವಾಗಿ ಕೂಡ ಅವ್ರು ಹೇಳಿಕೆ ತಗೊಳ್ಳಿಲ್ಲ. ಇದು ಕಾಂಗ್ರೆಸ್ನವ್ರಿಗೆ ಅಸ್ತ್ರ ಕೊಟ್ಟಂಗೆ ಆಗ್ತಾ ಇತ್ತು ಇವರು ಯತ್ನಾಳ್ ಅವರು. ಅದರಲ್ಲೂ ವಿಜೇಂದ್ರ ಆ್ಯಂಡ್ ಯಡಿಯೂರಪ್ಪನವ್ರ ವಿರುದ್ಧ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಲ್ಲೂ ಮತ್ತೆ ಇನ್ನೊಂದು ಟೀಮ್ ರೆಡಿ ಆಯಿತು. ರೇಣುಕಾ ಸ್ವಾಮಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವ್ರದ್ದೆಲ್ಲ ಒಂದು ಟೀಮಾಗಿ ಅವರು ಸಭೆ ಮಾಡಿದರು ವಿಜೇಂದ್ರ ಪರವಾಗಿ ನಿಲ್ಲೋದಕ್ಕೆ. ಆದರೂ ಕೂಡ ಭಿನ್ನಮತೀಯರ ಆ ಭಿನ್ನರಾಗ ಸ್ಟಾಪ್ ಆಗಿರಲಿಲ್ಲ. ಬಟ್ ಈಗ ಹರಿಯಾಣ ವಿಧಾನಸಭೆ ಚುನಾವಣೆ ಆದಮೇಲೆ ನಡ್ಡಾ ಅವರು ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿದ್ದಾವೆ.